ಆ ಮಗು ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ಅಪ್ಪ ಅಮ್ಮ ಊರಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಒಂದು 4-5 ತಿಂಗಳಾಗಿತ್ತು. ಆದ್ರೆ ಮಗು ಯಾವಾಗ್ಲೂ ಸುಸ್ತು ಅನ್ನೋದು, ಓದಿದ್ದೇನು ನೆನಪಿರ್ತಿಲ್ಲ ಅನ್ನೋದು, ಸಿಟ್ಟಾಗೋದು, ನಿದ್ದೆ ಮಾಡದೇ ಇರೋದು, ಆದ್ರೆ ಯಾವಾಗ್ಲೂ ಹಾಸಿಗೆ ಮೇಲೇನೆ ಇರೋದು, ಮೈಕೈ ನೋವು ಅನ್ನೋದು ಇದೇ ಸಿಂಪ್ಟಮ್ಸು. ಇವರು ಅಪ್ಪ ಅಮ್ಮ ಬೇಸತ್ತು ಹೋಗಿದ್ರು. ಒಂದಷ್ಟು ದೆವ್ವ, ಮಾಟ ಮಂತ್ರ ಅಥವಾ ದೇವ್ರು ಇವೆಲ್ಲ ಅನ್ನೋ ಒಂದು ನಂಬಿಕೆಗಳು ಕೂಡ ಅವರಲ್ಲಿತ್ತು. ಇಷ್ಟಲ್ಲದೆ ಒಂದೆರಡು ಸಲ ಕೌನ್ಸಿಲಿಂಗ್ ಕೂಡ ಕೊಡ್ಸಿದ್ರು, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ನನ್ನ ಹತ್ರ ಬಂದಾಗ ನಾನ್ ಮಾಡಿಸಿದ್ದು ಒಂದು ವಿಟಮಿನ್ ಬಿ 12 ಮತ್ತೆ ಡಿ 3 ಲೆವೆಲ್ಸ್ ಚೆಕ್ ಮಾಡಿಸ್ದೆ. ಶಾಕಿಂಗ್ ಅನ್ನಿಸ್ತು. ಯಾಕಂದ್ರೆ ವಿಟಮಿನ್ ಬಿ 12 ಮತ್ತೆ ಡಿ 3 ಎರಡೂನು ತುಂಬಾ ಜಾಸ್ತಿ ಕಡಿಮೆ ಇತ್ತು ಮಗುನಲ್ಲಿ. ಅವೆರಡರ ಸಪ್ಲಿಮೆಂಟೇಶನ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಒಂದು 2 ತಿಂಗಳಲ್ಲೇನೆ ಬಹಳಷ್ಟು ಚೇತರಿಕೆ ಕೂಡ ಕಾಣ್ತು. ಮಗು ಈಗ ಸ್ಕೂಲಿಗೆ ಹೋಗ್ತಿದೆ. ನಿಮ್ಮಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ನಿಮ್ಮಲ್ಲೂ ಬಹಳಷ್ಟು ಜನಗಳಿಗೆ ಸುಸ್ತು, ಆಯಾಸ, ಬೇಜಾರು ಈ ತರ ಪದೇ ಪದೇ ಆಗ್ತಾ ಇರಬಹುದು. ನಿದ್ದೆ ಕೂಡ ಸರಿಯಾಗದೆ ಇರಬಹುದು. ಒಂದ್ಸಲ ನಿಮ್ ವಿಟಮಿನ್ ಬಿ 12 ಮತ್ತೆ ಡಿ 3 ಲೆವೆಲ್ಸ್ ಚೆಕ್ ಮಾಡ್ಕೋತೀರಾ ನೋಡಿ. ಥ್ಯಾಂಕ್ ಯು.